ರೀಸೆಂಟ್ OTT ರಿಲೀಸಸ್ ಅಂತ ಸೀರೀಸ್ ಶುರು ಆದಮೇಲಿಂದ ಸ್ಪೆಸಿಫಿಕ್ ಜಾನರ್ ವೈಸ್ ರೆಕಮೆಂಡೇಷನ್ ಅಂತ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಎಲ್ಲನೂ ಮಿಕ್ಸ್ ಆಗಿ ಒಂದೇ ವೀಡಿಯೋದಲ್ಲಿ ಇನ್ಕ್ಲೂಡ್ ಆಗ್ತಾ ಇದ್ದರಿಂದ ಅವು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಐ ಫೀಲ್ ಇದು ಬೆಟರ್ ಅನಿಸುತ್ತೆ. ಯಾರಿಗೆ ಯಾವ ಜಾನರ್ ಇಷ್ಟನೋ ಅದರ ರೆಕಮೆಂಡೇಷನ್ನ ನೋಡೋದು. ಸೊ ಅದೇ ರೀತಿಯೇ ಈ ಸಾರಿ ಥ್ರಿಲ್ಲರ್ ವೆಬ್ ಸೀರೀಸ್ಗಳನ್ನು ತೊಗೊಂಡಿರೋದು. ಆ್ಯಂಡ್ ಥ್ರಿಲ್ಲರ್ಗಳಲ್ಲಿ ಕೂಡ ಆದಷ್ಟು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋದನ್ನು ಸೇರಿಸಿರೋದು. ಸೊ ತುಂಬ ದಿನ ಆದಮೇಲೆ ಬಂದಿರೋದು ವಿಡಿಯೋ. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ದ ನೈಟ್ ಏಜೆಂಟ್. ಪರ್ಸನಲಿ ಆ್ಯಕ್ಷನ್ ಥ್ರಿಲ್ಲರ್ಸ್ ಅಂದರೆ ತುಂಬ ಇಷ್ಟ ಆಗ್ತವೆ. ಆ್ಯಂಡ್ ನಮ್ಮ ಸ್ಟಾರ್ಗಳು ಯಾವ ಜಾನರ್ನಲ್ಲಿ ಸಿನಿಮಾ ಮಾಡಬೇಕು ಅಂತ ಯಾರಾದರೂ ಕೇಳಿದ್ರೆ ನಾನು ಫಸ್ಟ್ ಹೇಳೋದು ಈ ಜಾನರ್ನೇ. ಬಿಕಾಸ್ ಅಲ್ಲಿ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಇರಲ್ಲ, ಸ್ಕ್ರೀನ್ ಪ್ಲೇನ ಟೈಟ್ ಮಾಡ್ಬೋದು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಇದರ ಆ್ಯಕ್ಷನ್ನಲ್ಲೇ ಬಂದುಬಿಡುತ್ತೆ ಅದಕ್ಕೋಸ್ಕರ. ಸೊ ಆ ಥರನೇ ಈ ಸೀರೀಸ್ ಕೂಡ ಇದೆ. ಏನೋ ಹೆವಿ ಕಾನ್ಸೆಪ್ಟ್, ಸಖತ್ ಸ್ಕ್ರೀನ್ ಪ್ಲೇ ಇದೆಲ್ಲ ಅಲ್ಲ, ಒಂದು ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಆ್ಯಕ್ಷನ್ ಥ್ರಿಲ್ಲರ್. ಬಟ್ ಎಲ್ಲದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಅಜೆಂಡಾ ಏನೇನು ಮಾಡಬೇಕಿದೆ ಅನ್ನೋದನ್ನು ಚೆನ್ನಾಗಿ ಹೇಳ್ತಾರೆ. ಆ್ಯಂಡ್ ಅದನ್ನು ಅದೇ ಸ್ಪೀಡ್ನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಇಡ್ತಾ ಒಂದಷ್ಟು ಪ್ರೆಡಿಕ್ಟಬಲ್ ಆಗಿದ್ವು, ಇನ್ನೊಂದಷ್ಟು ಕಡೆ ಲೂಪ್ ಹೋಲ್ಸ್ ಕಾಣಿಸಿದ್ರು ಕೂಡ ಆ ಜಾನಾಗೆ ತಕ್ಕ ಹಾಗೆ ಸೀರೀಸ್ ಇತ್ತು. ಆ್ಯಂಡ್ ನಿಮ್ಮನ್ನು ಹಿಡಿದಿಟ್ಕೊಂಡಿರುತ್ತೆ ಕೂಡ. ಸೊ ಆ್ಯಕ್ಷನ್ ಥ್ರಿಲ್ಲರ್ಗಳನ್ನು ಇಷ್ಟಪಡೋರು ಹೋಗಿ ಫಸ್ಟ್ ಇದರ ಟ್ರೈಲರ್ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ದೆನ್ ಸೀರೀಸ್ನ ನೋಡಿ. 10 ಎಪಿಸೋಡ್ಸ್ ಇದೆ, ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತೆ. ಆ್ಯಂಡ್ ಸೀಸನ್ 2 ಕೂಡ ರೀಸೆಂಟಾಗಿ ಕನ್ಫರ್ಮ್ ಆಗಿದೆ. ಇರು ದುರ್ವಂ. ಐ ಥಿಂಕ್ ಇದಕ್ಕೆ ರೆಕಗ್ನಿಷನ್ ಕಮ್ಮಿ ಸಿಕ್ಕಿದೆ ಅಂತಲೇ ಹೇಳಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ. ಇಷ್ಟು OTT ಪ್ಲ್ಯಾಟ್ಫಾರ್ಮ್ಸ್, ಇಷ್ಟು ರಿಲೀಸಸ್, ಇವುಗಳ ಮಧ್ಯ 80% ಚೆನ್ನಾಗಿದ್ದವು ಕೂಡ ನಾರ್ಮಲ್ ಲಿಸ್ಟ್ಗೆ ಸೇರಿಬಿಡ್ತವೆ. ಎನಿವೇಸ್, ಇದೊಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅವನಲ್ಲೇ ಒಂದು ಪ್ರಾಬ್ಲಮ್ ಕೂಡ ಇದೆ. ಸೊ ಅವನಿಗೆ ಸಿಕ್ಕಿರುವಂಥ ಈ ಕೇಸ್ನ, ಹಾಗೆ ಅವನಿಗಿರೋ ಚಾಲೆಂಜಸ್ನ, ಲಿಮಿಟೇಷನ್ಸ್ನ ಅವನು ಹೇಗೆ ಸಾಲ್ವ್ ಮಾಡ್ದ ಅನ್ನೋದೇ ಕಥೆ. ಆಗಲೇ ಹೇಳಿದ ಹಾಗೆ ನಾರ್ಮಲಿ ಒಂದು ಕ್ರೈಮ್ ಥ್ರಿಲ್ಲರ್ನಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿದೆ. ಬಟ್ ಆದರೂ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡ್ಕೊಂಡಿರೋದ್ರಿಂದ ನೀವು ಆ ಸೀರೀಸ್ ಜೊತೆಗೇನೆ ಇರ್ತೀರ. ಆ್ಯಂಡ್ ಮುಂದೇನಾಯಿತು ಅಂತ ನೋಡೋ ಹಾಗೆ ಅದು ನಿಮ್ಮನ್ನು ಮಾಡುತ್ತೆ. ಇದರ ಸೀಸನ್ 2 ಕೂಡ ಬಂದಿದೆ. ಅದು ಪರ್ಸ್ನಲಿ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಸೀಸನ್ 1ನ ಖಂಡಿತ ಹೋಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದು ಸೋನಿ ಲಿವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಬ್ಲ್ಯಾಕ್ ಮಿರರ್. ಇದೊಂದು ಸೈಫೈ ಥ್ರಿಲ್ಲರ್. ಜೊತೆಗೆ ಇನ್ನೂ ಹಲವಾರು ಜಾನರ್ಗಳು ಎಕ್ಸ್ಪ್ಲೋರ್ ಆಗಿದೆ ಇಲ್ಲಿ. ಈ ವೆಬ್ ಸೀರೀಸ್ಗಳನ್ನು ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಇದರ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ವೆರಿ ಯೂನಿಕ್ ಆ್ಯಂಡ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀರೀಸ್ ಇದು, ಸ್ಪೆಷಲಿ ಮೂವಿ ಬಫ್ಗಳಿಗೆ. ಇದರ ಕಾನ್ಸೆಪ್ಟ್ಗಳಿಂದ ಹಿಡಿದು ಅದನ್ನು ಶೂಟ್ ಮಾಡಿರೋ ರೀತಿ, ಅದರಿಂದ ಕವರ್ ಮಾಡಿರೋ ವಿಷಯಗಳು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗಿನ ಹ್ಯೂಮನ್ ನೇಚರ್ ಬಗ್ಗೆ ಹೇಳಿರೋದು. ಈ ರೀತಿ ದಿಸ್ ಟೋಟಲಿ ಡಿಫ್ರೆಂಟ್ ಸೀರೀಸ್. ನೀವು ಯಾವುದಕ್ಕೂ ಇದನ್ನು ಹೋಲಿಸೋದಕ್ಕೆ ಆಗಲ್ಲ. ಸೊ ಡೆಫಿನೆಟ್ಲಿ ಹೋಗಿ ನೋಡಿ. ಫ್ಯಾಮಿಲಿ ಜೊತೆ ಬೇಡ, ತುಂಬ ಡಿಸ್ಟರ್ಬಿಂಗ್ ಆಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಏನೋ ಒಂದು ಹೊಸದನ್ನು ನೋಡಬೇಕು ಅಂದ್ಕೊಂಡ್ರೆ ನಿಮಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಸಿಗೋದು ನೆಟ್ಫ್ಲಿಕ್ಸ್ನಲ್ಲಿ. ದಯಾ. ನಾರ್ಮಲಿ ವೆಬ್ ಸೀರೀಸ್ಗಳನ್ನು ನೋಡ್ತಿರ್ಬೇಕಾದ್ರೆ ಇದು ಪ್ರತಿ ಎಪಿಸೋಡ್ಗೆ ಇನ್ನೂ ಚೆನ್ನಾಗಿ ಆಗ್ತಾ ಹೋಗಲಿ ಅನ್ನೋ ಫೀಲ್ ಇರುತ್ತೆ ಅಲ್ಲ. ಸೊ ಅದು ಇಲ್ಲಾಯಿತು ಅಂತ ಹೇಳ್ಬೋದು. ಫಸ್ಟ್ 2-3 ಎಪಿಸೋಡ್ ಓಕೆ ಹಿಂಗೇನಾ ಇಲ್ಲ ಬೆಟರ್ ಆಗುತ್ತಾ ಅನ್ನೋ ಡೌಟ್ ಬರ್ತಾ ಇರುತ್ತೆ. ಬಟ್ ದೆನ್ ಇದು ಪಿಕಪ್ ಆಗುತ್ತೆ ಆ್ಯಂಡ್ ಬೆಟರ್ ಆಗುತ್ತೆ. ಇದು ಒಂದು ಬೆಂಗಾಲಿ ಸೀರೀಸ್ನ ರೀಮೇಕ್, ತಕ್ದೀರ್ ಅನ್ನೋ ಒಂದು ಸೀರೀಸ್. ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬರ್ತಾರೆ ಆ್ಯಂಡ್ ಎಲ್ಲರೂ ಮುಂದೆ ಹೋಗ್ತಾ ತಮ್ಮ ಲೇಯರ್ನ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಪ್ರೊಸೀಡಿಂಗ್ಸ್ ಕೂಡ ಇಂಟ್ರೂವಿಂಗ್ ಅನ್ಸೋಕ್ಕೆ ಶುರು ಆಗುತ್ತೆ. ಸ್ಕ್ರೀನ್ ಪ್ಲೇ ಕೂಡ ಟೈಟ್ ಆಗುತ್ತೆ. ಸೊ ಹೋಗಿ ನೋಡಿ. ಸೀಸನ್ 2ಗೂ ಕೂಡ ಒಳ್ಳೆ ಸ್ಕೋಪ್ ಇದೆ ಇಲ್ಲಿ. Disney+ ಹಾಟ್ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಡಾರ್ಕ್ ವಿಂಡ್ಸ್. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್, ಸೈಕಲಾಜಿಕಲ್ ಥ್ರಿಲ್ಲರ್ ಅಂತಲೂ ಹೇಳ್ಬೋದು. ಜೊತೆಗೆ ಡ್ರಾಮಾನೂ ಇದೆ. ಸ್ಲೋ ಆಗಿ ಮೆಲ್ಲಗೆ ನಿಮ್ಮನ್ನು ಎಳ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರದ ಒಂದು ಸೀರೀಸ್. ನಮ್ಮಲ್ಲಿ ರೀಸೆಂಟಾಗಿ ವದಂತಿ ಅಂತ ಒಂದು ಸೀರೀಸ್ ಬಂತು, ಕೊಹರಾ ಅಂತ ಒಂದು ಸೀರೀಸ್ ಬಂತು. ಸೊ ಈ ಥರ ಅಂದರೆ ಆ ಟ್ರೀಟ್ಮೆಂಟ್ ಹಾಗಿರುತ್ತೆ. ಗೊತ್ತಿರೋ ಪಾಯಿಂಟ್ಸ್ ಏನೇ, ಬಟ್ ಅವುಗಳನ್ನು ತುಂಬ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾರೆ. ನಿಮಗೆ ಅವುಗಳನ್ನು ಹತ್ತಿರ ಮಾಡ್ತಾರೆ. ಆ್ಯಂಡ್ ಮೇಯ್ನ್ಲಿ ಇಲ್ಲಿನ ಪರ್ಫಾರ್ಮೆನ್ಸಸ್ ಅವು ಕೂಡ ಪ್ಲಸ್ ಆಗಿದ್ದಾವೆ. ಓನ್ಲಿ ಥಿಂಗ್ ಅಂದರೆ ಅದು ಇದರ ಪೇಸಿಂಗ್ ಸ್ವಲ್ಪ ಸ್ಲೋ ಅನಿಸ್ಬೋದು ನಿಮಗೆ ಸೀರೀಸ್. ಆ್ಯಕ್ಚುಲಿ ಅದು ನೆಗೆಟಿವ್ ಅಲ್ಲ ಈ ಟ್ರೀಟ್ಮೆಂಟ್ಗೆ. ಬಟ್ ಥ್ರಿಲ್ಲರ್ ಅಂದ ತಕ್ಷಣ ಮೋಸ್ಟ್ ಆಫ್ ದ ಆಡಿಯನ್ಸ್ಗೆ ಸ್ವಲ್ಪ ಕ್ವಿಕ್ ಆಗಿರಬೇಕು ಪ್ರೊಸೀಡಿಂಗ್ಸ್, ವಿಚ್ ಇಸ್ ಫೇರ್. ಬಟ್ ಈ ಟ್ರೀಟ್ಮೆಂಟಿಂದಾನೇ ಇದು ಇನ್ನೂ ಚೆನ್ನಾಗಿ ಫೀಲ್ ಕೊಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಈ ಥರ ಥ್ರಿಲ್ಲರ್ಗಳನ್ನು ಇಷ್ಟಪಡೋರು ಖಂಡಿತ ಹೋಗಿ ನೋಡಿ. ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಸೊ ಇಷ್ಟು ಇವತ್ತಿನ ಲಿಸ್ಟ್. ದಿಸ್ ಲಾಟ್ ಟು ಕವರ್, ಲಾಟ್ ಟು ಎಕ್ಸ್ಪ್ಲೋರ್. ಅವುಗಳ ಜೊತೆ ಜಾನ ಸ್ಪೆಸಿಫಿಕ್ ಆಗಿ ಆವಾಗವಾಗ ಇನ್ಮೇಲಿಂದ ಸಿಗ್ತಾ ಇರೋಣ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ರೆಕಮೆಂಡೇಷನ್ ವೀಡಿಯೋ ಬೇಕು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.